ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ತಂಗಿ ಸ್ಯಾರಿನ ಪ್ಲೀಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ಲು ನೋಡಿ. ಈ ರೀತಿಯಾಗಿ ಒಂದು ಮದುವೆಗೆ ಹೊರಟಿದ್ರು. ಇದು ಮಾರ್ನಿಂಗ್ ಮುಹೂರ್ತಕ್ಕೆ ಉಟ್ಕೊಳ್ಳೋ. ನಾನು ನನ್ನ ತಂಗಿ ಒಂದೆರಡು ಬ್ಲೌಸಸ್ನ ಸ್ಟಿಚಿಂಗಿಗೆ ಕೊಟ್ಟಿದ್ವಿ. ಸೊ ಅದು ಇವತ್ತು ತೊಗೊಂಡು ಬಂದು ಡಿಸೈನ್ನ ತೋರಿಸೋಣ ಅಂತ ಹೇಳಿ. ಸೊ ಇದು ನನ್ನ ತಂಗಿಯ ಬ್ಲೌಸ್ ಡಿಸೈನು. ಸೊ ನೋಡಿ ಈ ರೀತಿ ಇದೆ. ಇದೇ ರೀತಿ ಬೇಕು ಫ್ರಂಟಲ್ಲಿ, ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಇದು. ಸೊ ಇದನ್ನು ಬ್ಲೌಸ್ ಈ ರೀತಿ ಸ್ಟಿಚ್ ಮಾಡಿಸೋದ್ರಿಂದ ಏನು ಯೂಸ್ ಅಂದರೆ, ಸೊ ನಾವು ಬೇರೆ ಏನಾದರೂ ಲೆಹಂಗಾ ಥರ ಹಾಕ್ಕೊಂಡಾಗ ಸೊ ವೇಲ್ ಇಲ್ದಲೇ ಇದನ್ನು ಆರಾಮಾಗಿ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ, ಕ್ರಾಪ್ ಟಾಪ್ ಥರ. ಸೊ ಇದು ಬ್ಯಾಕ್ ಡಿಸೈನು. ಸ್ಲೀವ್ಸು ಸಿಂಪಲ್ ಆಗಿ ಇದೆ. ಸೊ ಬೀಡ್ಸ್ ಕೊಡಿಸಿದ್ದಾಳೆ ಫುಲ್ಲು ಕಂಪ್ಲೀಟಾಗಿ, ಸಣ್ಣ ಸಣ್ಣ ಬೀಡ್ಸ್ ಹಾಕಿದ್ದಾರೆ. ಸೊ ಇದು ಟೋಟಲ್ ಆಗಿ ವರ್ಕು ವಿತ್ ಸ್ಟಿಚ್ಚಿಂಗು ಬೀಡ್ಸ್ ಎಲ್ಲದೂ ಸೇರಿ 2000 ತೊಗೊಂಡ್ರಂತೆ. ನಂದು ಒಂದು ಸಿಂಪಲ್ ಆರ್ಡಿನರಿ ಬ್ಲೌಸು. ಸೊ ಫ್ರಂಟು ಡೀಪ್ ಇದೆ, ಅಂದರೆ ಬೋಟ್ ನೆಕ್ ಏನಲ್ಲ. ಸೊ ಇಲ್ಲಿ ನೋಡಿ ಫ್ರಂಟಲ್ಲಿ ಈ ರೀತಿಯಾಗಿ ಶೇಪ್ ಕೊಟ್ಟಿರೋದ್ರಿಂದ ಇದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಬ್ಯಾಕು ಟ್ರಯಾಂಗಲ್ ಶೇಪಲ್ಲಿದೆ. ಸೊ ಇದು ಮೆಟೀರಿಯಲ್ ತುಂಬಾ ರಫ್ ಇತ್ತು. ಸೊ ಹಾಗಾಗಿ ಡಿಸೈನ್ನ ಅವ್ರನ್ನೇ ಸೆಲೆಕ್ಟ್ ಮಾಡೋದಕ್ಕೆ ಹೇಳಿ ಸ್ಟಿಚ್ ಮಾಡಿಸಿದ್ದು. ತುಂಬ ಚೆನ್ನಾಗಿ ಬಂದಿದೆ ಇದು. ಇದು ನಾವು ಗುಬ್ಬಿನಲ್ಲಿ ಸಂಗೀತ ಫ್ಯಾಷನ್ ಡಿಸೈನರ್ ಹತ್ರ ಸ್ಟಿಚ್ ಮಾಡಿಸೋವಂಥದ್ದು. ನನ್ನ ಈ ಬ್ಲೌಸ್ ಸ್ಟಿಚಿಂಗ್ ಚಾರ್ಜಸ್ಸು 600 ರುಪೀಸು. ನೀವು ಯಾವ ಥರ ಹೇಳ್ತೀರೋ ಅದೇ ಥರ ಮಾಡ್ತಾರೆ. ಸೊ ಈ ಡಿಸೈನ್ಸ್ ಹೇಗೆ ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿ. ಗುಬ್ಬಿನಲ್ಲಿ ಇರೋರು ಯಾರಾದರೂ ನಿಯರ್ ಗುಬ್ಬಿ ಇರೋವಂಥವ್ರು ಆ ಒಂದು ಟೈಲರಿಂಗ್ ಶಾಪ್ನಲ್ಲಿ ನೀವು ಸ್ಟಿಚನ್ನು ಮಾಡಿಸ್ಕೊಳ್ಬೋದು. ತುಂಬ ವೆರೈಟೀಸ್ ಇದೆ ಅಲ್ಲಿ. ಗೌನ್ಸ್ ಆಗಿರ್ಬೋದು, ಸ್ಯಾರಿ ಕುಚ್ಚು ಹಾಕ್ಕೊಡ್ತಾರೆ, 3D ಡಿಸೈನ್ಸ್ ಆಗಿರ್ಬೋದು, ಬ್ಲೌಸಸ್, ಎಲ್ಲ ರೀತಿ ಎಂಬ್ರಾಯ್ಡ್ರಿ, ನೀವೇನು ಕೇಳ್ತಿರೋ ಅದು ಎಲ್ಲ ರೀತಿಯಲ್ಲಿ ಒಂದು ಫೋಟೋ ತೊಗೊಂಡೋಗಿ ಇದೇ ಥರ ಬೇಕು ಅಂದರೆ ಆ ಥರನೇ ಮಾಡಿಕೊಡ್ತಾರೆ. ಇದು ಅವಳಿಗೆ ಮ್ಯಾಗಿ ಕರ್ಲ್ ಬೇಕು ರಿಸೆಪ್ಷನ್ನಿಗೆ ಅಂತ ಹೇಳಿ ಮ್ಯಾಗಿ ಕರ್ಲ್ನ ಮಾಡಿಸ್ಕೊಳ್ತಾ ಇದ್ಲು. ಸೊ ಫ್ರಂಟಲ್ಲೆಲ್ಲ ಅವಳೇನೆ ಮಾಡಿಕೊಂಡ್ಳು, ಹಿಂದೆ ಎಲ್ಲ ನಾನು ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ನೀಟಾಗಿ ಮಾಡಿಕೊಟ್ಟೆ. ಇದು ತುಂಬಾ ಟೈಮ್ ಹಿಡಿತು ಮಾಡೋದಕ್ಕೆ ಮಾತ್ರ. ಸೊ ಇದು ಗೌನ್ಸ್ಗೆ ಎಲ್ಲ ಆ ರೀತಿ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನಾವ್ಯಾವತ್ತೂ ಟ್ರೈ ಮಾಡಿರಲಿಲ್ಲ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನನಗಂತೂ ಇದು ತುಂಬಾ ಡಿಫ್ರೆಂಟ್ ಲುಕ್ ಅನ್ನಿಸ್ತಾ ಇತ್ತು. ಇದು ಒಂದು ಅರ್ಧ ಗಂಟೆ ಟೈಮ್ ಹಿಡಿತು ನನಗೆ ಮಾಡೋದಕ್ಕೆ. ತುಂಬ ಸಣ್ಣ ಸಣ್ಣದಾಗಿ ಕೂದಲನ್ನ ತೊಗೊಂಡು ಮಾಡಬೇಕಾಗಿತ್ತು ಇದನ್ನು. ಸೊ ನೋಡಿ ಎಷ್ಟು ಟೈಮ್ ತಗೊಳುತ್ತೆ ಅಂತ ಹೇಳಿ. ಫೈನಲಿ ಯಾವ ರೀತಿ ಕಾಣ್ತಾ ಇಲ್ಲ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಸೊ ಅವಳು ಔಟ್ಫಿಟ್ ಹಾಕ್ಕೊಂಡ್ಮೇಲೆ ಹೇಗೆ ಕಾಣುತ್ತೋ ಗೊತ್ತಿಲ್ಲ, ಬಟ್ ಇವಾಗಂತೂ ಸ್ವಲ್ಪ ಡಿಫ್ರೆಂಟಾಗಿಯೇ ಕಾಣಿಸ್ತಾ ಇತ್ತು. ಸ್ಪ್ರೇನ ಹಾಕಿ ಸೆಟ್ ಮಾಡಿದ್ವಿ, ಬೇಗ ಅದು ಹಾಳಾಗಬಾರ್ದು ಅಂತ ಹೇಳಿ. ಸೊ ನೋಡಿ ಈ ರೀತಿ ಕಾಣ್ತಾ ಇತ್ತು. ಫುಲ್ಲು ಹೇರು ಮ್ಯಾಗಿ ಕರ್ಲ್ ಆದಮೇಲೆ ಫುಲ್ ಆಫ್ರಿಕಾದವ್ರ ಥರನೇ ಕಾಣಿಸ್ತಾ ಇಲ್ಲು. ಸೊ ಅವರೆಲ್ಲ ಹೊರಟರು ಮದುವೆಗೆ ಅಂತ ಹೇಳಿ. ನನ್ನ ಮಗ ಜೋರಾಗಿ ಅಳ್ತಾ ಇದ್ದ ಎಲ್ಲರೂ ಹೊರಡ್ರು ಅಂತ ಹೇಳಿ. ಅದಾದ ನಂತರ ಇಲ್ಲಿ ಕರ್ಕೊಂಬಂದು ಬಿಟ್ವಿ. ಬೆಡ್ಶೀಟ್ ಜೊತೆ ಈ ರೀತಿ ಆಟ ಆಡ್ತಾ ಇದ್ದಾನೆ, ಕಣ್ಣ ಮುಚ್ಚಾಲೆ ಆಡ್ತೀನಿ ಅಂತ ಫುಲ್ ಖುಷಿಯಾಗಿದ್ದ. ಯಾರು ಬಂದರೂ ಕೂಡ ಅವನು ಯಾರೂ ಹೋಗಬಾರ್ದು, ಒಂದು ಮಕ್ಕಳು ಬಂದರೆ ಕೂಡ ಅಷ್ಟೇ, ಹೋಗೋವಾಗ ಫುಲ್ ಇವನು ಅಳ್ತಾ ಇರ್ತಾನೆ. ಅಜ್ಜಿ ಬಂತಂತ ಹೇಳಿ ಅದರೊಳಗಡೆ ಹೊರಟೋಗ್ತಾ ಇದ್ದ, ಹಿಡ್ಕೊಳ್ಳುತ್ತೆ ಕರ್ಕೊಂಡೋಗುತ್ತೆ ಅಂತ ಹೇಳಿ. ಬೆಡ್ಶೀಟ್ ಯಾವುದಾದ್ರೂ ಈ ರೀತಿ ಒಣಗಾಕಿದ್ರೆ ಡೈರೆಕ್ಟಾಗಿ ಹೋಗಲ್ಲಿ ನಿಂತ್ಕೊಳ್ತಾನೆ, ಎಷ್ಟು ಕರೆದ್ರೂ ಬರಲ್ಲ. ಇಲ್ಲ ಅಂತಂದರೆ
ಮೆಟ್ಲತ್ಕೊಂಡು ಹೋಗ್ತಾನೆ. ತಂಗಿ ಮಗ ಮೈದ್ನ ಎಲ್ಲರೂ ಕೂಡ ಮದ್ವೆಗೆ ಹೊರಟರು. ಅಂದರೆ ಅವ್ರ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ರೆಡಿಯಾಗಿ ಹೋಗ್ತೀವಂತ ಹೇಳಿ, ಅವಳು ಇಲ್ಲಿಂದ ಮ್ಯಾಗಿ ಕರ್ಬೇಕಂತ ಹೇಳಿ ಮ್ಯಾಗಿ ಕರ್ನ ಮಾಡಿಸ್ಕೊಂಡು ಹೋದ್ಲು. ಫ್ರಂಟಲ್ಲೆಲ್ಲ ಅವಳೇನೆ ಮಾಡ್ಕೊಂಡ್ಲು. ಸೊ ನಾನು ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ನಿಧಾನಕ್ಕೆ ಟೈಮ್ ತೊಗೊಂಡು ಮಾಡಿದೆ. ಒಂದು ಅರ್ಧ ಗಂಟೆ ಮೇಲೇ ಟೈಮ್ ಆಯಿತು ಅದನ್ನ ಮಾಡೋದಕ್ಕೆ. ಯಾಕಂದರೆ ಸ್ವಲ್ಪ ದಪ್ಪ ಮಾಡಿದ್ರೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಕರೆಕ್ಟಾಗಿ ಹೀಟು ಅದರಲ್ಲಿ ಇದಾಗ್ತಾ ಇರಲಿಲ್ಲ, ಕೂತ್ಕೋತಾ ಇರಲಿಲ್ಲ ಅದು ಕೂದಲುಗಳು. ಸೊ ಸಣ್ಣದಾಗಿನೇ ಡಿವೈಡ್ ಮಾಡಿಕೊಂಡು ಇಷ್ಟಿಷ್ಟೇ ಕೂದಲನ್ನ ತಗೊಂಡು ಮಾಡಬೇಕಿತ್ತು. ತುಂಬಾ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು ನಾರ್ಮಲ್ ಕರ್ಲ್ ಮಾಡೋದಕ್ಕೂ ಇದಕ್ಕೂ. ಸ್ಟ್ರೈಟ್ನಿಂಗ್ ಕೂಡ ಬೇಗ ಮಾಡ್ಬೋದು, ನಾರ್ಮಲ್ ಆಗಿದ್ದಪ್ಪ ಕರ್ಲ್ ಅದು ಕೂಡ ಮಾಡ್ಬೋದು. ಬಟ್ ಈ ಮ್ಯಾಗಿ ಕರ್ಲ್ ಅನ್ನೋಂಥದ್ದು ಫಸ್ಟು ನನಗೆ ಎಕ್ಸ್ಪೀರಿಯೆನ್ಸು. ಆ ಮಿಷಿನ್ ಕೂಡ ರೀಸೆಂಟಾಗಿ ತೊಗೊಂಡಿದ್ದಾಳೆ, ತರಿಸ್ಕೊಂಡಿದ್ದಾಳೆ ಅವಳು. ಸೊ ನಾನು ಕೂಡ ಮಾಡಿಕೊಂಡು ಇಲ್ಲ ಯಾವತ್ತು, ಅವಳನ್ನ ಕೂಡ ಆ ರೀತಿ ನೋಡಿರಲಿಲ್ಲ. ತುಂಬಾ ಮಾಡಿದ್ಮೇಲೆ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ಲು. ಬಟ್ ಅವಳು ಆ ಔಟ್ಫಿಟ್ನ ಹಾಕ್ಕೊಂಡ್ಮೇಲೆ ಯಾವ ರೀತಿ ಅದು ಲುಕ್ ಬಂದಿದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಇದೇ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಅವಳು ಮದುವೆನಲ್ಲಿ ಹಾಕ್ಕೊಂಡಿದ್ದಂಥ ಲೆಹೆಂಗಾಗೆ ಅದು ಯಾವ ರೀತಿ ಕಾಣ್ತಿತ್ತಂತ ಹೇಳಿ. ಅವರ ಸ್ವಲ್ಪ ಕ್ಲೋಸ್ ಇರೋವಂಥವ್ರು ಅವರು, ಅವರ ಫ್ಯಾಮಿಲಿಯವರು ಮದುವೆಗೆ ಹೋಗಬೇಕಿತ್ತಲ್ಲ. ಸೊ ಎಲ್ಲ ಸೆಟ್ಟಿಂಗ್ ಸ್ಪ್ರೇನ ಹೊಡ್ಕೊಂಡು ಸೆಟ್ ಮಾಡಿಕೊಂಡು ಹೋದ್ಲು. ಮೇಕಪ್ಪು ಔಟ್ಫಿಟ್ಟು ಎಲ್ಲ ಅವರು ಊರಿಗೆ ಹೋದ್ಮೇಲೆ ಅಲ್ಲಿಂದ ರೆಡಿಯಾಗಿ ಅತ್ತೆ ಮಾವ ಎಲ್ಲರೂ ಕೂಡ ಕರ್ಕೊಂಡು ಸೊ ಅಲ್ಲಿಂದ ಚೌಟ್ರಿಗೆ ಹೋಗಿರೋವಂಥದ್ದು. ಕಲ್ಲೂರಿನಲ್ಲಿ ತಂದಿದ್ದಂಥ ಸ್ಯಾರಿ ಅದು. ಮಾರ್ನಿಂಗ್ ಮುಹೂರ್ತಕ್ಕೆ ಹಾಕ್ಕೊಂಡಿರ್ತಾಳೆ. ಬ್ಲೌಸ್ನ ಕೂಡ ತೋರಿಸಿದ್ದೀನಿ ಯಾವ ರೀತಿ ವರ್ಕ್ ಮಾಡಿಸಿದ್ದಾಳೆ ಅಂತ ಹೇಳಿ. ನನಗಂತೂ ಸ್ಯಾರಿ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಯಾವ ರೀತಿ ಕಾಣ್ತಿದೆ ಅದು ಔಟ್ಫಿಟ್ ಅವಳಿಗೆ ಸ್ಯಾರಿ ಎಲ್ಲ ಅಂತ ಹೇಳಿ ಫೋಟೋಸ್ ಅಥವಾ ವಿಡಿಯೋಸನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಾನು ಕೂಡ ಮದುವೆಗೆ ಹೋಗಬೇಕಿತ್ತು, ಇದೇ ಮದುವೆಗೆ ನೈಟ್ ಅಥವಾ ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬಾ ವೆದರ್ ಕೂಡ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಹುಷಾರಿಲ್ದಂಗೆ ಆಯಿತು. ನನಗೂ ಹುಷಾರಿಲ್ಲ, ಪಾಪುಗೂ ಹುಷಾರಿರಲಿಲ್ಲ. 2 days ಜ್ವರ ಬಂದಿತ್ತು, ವೈರಲ್ ಫೀವರು. ಸೊ 2 ದಿನದಿಂದ 3 ದಿನ ಇತ್ತು ಅನ್ಸುತ್ತೆ, 2.5 ದಿನ ಅವನಿಗೆ ಜ್ವರ ಬಂದಿತ್ತು. ಸೊ ನನ್ನನ್ನೇ ಅಂಟುಕೊಂಡಿದ್ದ ಅವನು, ತುಂಬಾ ವೀಕ್ ಆಗಿಬಿಟ್ಟ. ಸೊ ಹಾಗಾಗಿ ನಮ್ಮ ಖುಷಿಗೋಸ್ಕರ ಮಕ್ಕಳನ್ನ ಫಂಕ್ಷನಿಗೆ ಕರ್ಕೊಂಡೋಗಿ ಮತ್ತೆ ಏನಾದರೂ ಹುಷಾರಿಲ್ದಂಗೆ ಆದರೆ ಸುಮ್ಮನೆ ಅವಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ, ತುಂಬ ಜಾಸ್ತಿ ಜನ ಇರ್ತಾರೆ ಅಲ್ವಾ ಮದುವೆ ಅಂದ್ರಂತೂ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಒಂದು 4,000 ಜನ ಅಂತ ಹೇಳಿದ್ರು ಈಗ ನೈಟು ಸೊ ಫಂಕ್ಷನಿಗೆ. ಸೊ ಯೋಚನೆ ಮಾಡಿ, ಒಂದು 4,000 ಜನ ಅಲ್ಲ, ಬರೀ 2,000 ಜನ ಆಗಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳಿ. ಸೊ ಅಲ್ಲೆಲ್ಲ ಓಡಾಡಿಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗುತ್ತೆ. ನನಗೆ ಅಂತೂ ಫುಲ್ಲು ಹುಷಾರಿಲ್ಲ ಅಂತಲೇ ಹೇಳ್ಬೋದು. ತುಂಬ ವಿಡಿಯೋಸ್ಗಳನ್ನ ಮಾಡಿಟ್ಟು ವಾಯ್ಸ್ ಓವರ್ ಕೊಡೋದಕ್ಕಾಗ್ದಲೇ ಹಾಗೇ ಇದ್ದಾವೆ. ವಿಡಿಯೋಸ್ಗಳನ್ನ ಶೇರ್ ಮಾಡೋದಕ್ಕಾಗ್ತಾಯಿಲ್ಲ, ವ್ಲಾಗ್ಸ್ಗಳನ್ನೂ ಶೇರ್ ಮಾಡೋದಕ್ಕಾಗ್ತಾಯಿಲ್ಲ, ಆ ರೀತಿಯಾಗಿದೆ. ಇವಾಗ ಹಲ್ಲು ನೋವು ಬೇರೆ ಸ್ಟಾರ್ಟ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಪ್ರೆಗ್ನೆನ್ಸಿನಲ್ಲಿ ನನಗೆ ಹಲ್ಲು ನೋವು ಕಾಮನ್ ಆಗಿ ಬರ್ತಾ ಇತ್ತು. ಸೊ ಹೋದ ಸಲ ಕೂಡ ಬಂದಿತ್ತು. ಏನಂದರೆ ಒಂದು 6 monthsಲ್ಲಿ ಬಂದಿತ್ತದು. ಸೊ ನಾರ್ಮಲಾಗಿ ಒಂದು 3 days ಇದ್ದು ಆಮೇಲೆ ಕಡಿಮೆ ಆಯಿತು. ಬಟ್ ಈ ಸಲ ಏನಂದರೆ 2 daysಯಿಂದನೂ ಪೇಯ್ನ್ ಇದೆ. ಅದಕ್ಕೆ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿದೆ, ಬಟ್ ಏನೂ ವರ್ಕ್ ಆಗ್ತಾಯಿಲ್ಲ. ಇವತ್ತಂತೂ ಏನೂ ತಿನ್ನೋದಕ್ಕೆ ಆಗ್ತಾಯಿಲ್ಲ, ಒಂದು ಕಡಲೆ ಬೀಜನೂ ಕೂಡ ಅಗಿಯೋದಕ್ಕಾಗ್ತಾಯಿಲ್ಲ, ಅಷ್ಟು ಪೇಯ್ನ್ ಆಗಿದೆ. ಸೊ ನೋಡೋಣ ಇನ್ನೊಂದು 2 ದಿನ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇನ್ನೊಂದು 4 daysಗೆ ನಾನು ಅನಾಮಲಿ ಸ್ಕ್ಯಾನಿಂಗ್ ಇದೆ, ಸೊ ಹಾಸ್ಪಿಟಲ್ಗೆ ಹೋಗಬೇಕು. ಸೊ ಅಲ್ಲಿವರೆಗೂ ಪೇಯ್ನ್ ಇದ್ದರೆ ಸೊ ಅವತ್ತೇ ಡೆಂಟಿಸ್ಟ್ ಹತ್ರ ಹೋಗಿ ಚೆಕಪ್ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಸ್ಕ್ಯಾನಿಂಗ್ ಕೂಡ ಇದೆ, ಚೆಕಪ್ ಇದೆ. ಸೊ ಪದೇ ಅಂತೂ ಹೋಗೋದಕ್ಕಾಗೋದಿಲ್ಲ, ಯಾಕಂದರೆ ತುಮಕೂರು ನಮ್ಮೂರಿಂದ ತುಂಬಾ ದೂರ ಇದೆ. 1.25 hour ಆಗುತ್ತೆ ಜರ್ನಿ. ರೋಡ್ಸ್ ಅಂತೂ ಒಂದು ಸ್ವಲ್ಪ ಕೂಡ ಸರಿ ಇಲ್ಲ. ಸೊ ಹಾಗಾಗಿ ತುಂಬ ಲೇಟ್ ಆಗುತ್ತೆ. ನನಗೆ ಜರ್ನಿ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನನಗೇನೆ ವಾಮಿಟ್ ಆಗ್ತಾ ಇರುತ್ತೆ, ಪಾಪುನ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ಸೊ ತುಂಬ ಹಿಂಸೆ ಆಗುತ್ತೆ ಅದೇನೆ. ಹಾಗೆ ವಿಡಿಯೋನಲ್ಲಿ ಇನ್ನೊಂದು ವಿಷಯನ ಶೇರ್ ಮಾಡ್ಕೊಳ್ತೀನಿ. ನನಗೆ ಬೇಬಿ ಮೂಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಅಂದರೆ ಈ ಸಲ 4 months ಎಂಡಿಂಗ್ನಲ್ಲಿನೇ ಸ್ಟಾರ್ಟ್ ಆಯಿತು ಬೇಬಿ ಮೂಮೆಂಟ್ಸು. ಸೊ ಇವಾಗ ಡೈಲಿ ಕೌಂಟ್ ಮಾಡ್ಕೊಳ್ತಾ ಇದ್ದೀನಿ ರೆಗ್ಯುಲರ್ ಆಗಿ.
ಫಸ್ಟ್ ಟೈಮ್ ಕನ್ಸೀವ್ ಆಗಿದ್ದಾಗ 5 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಆಗಿತ್ತು. ಈ ಸಲ ಹೋದ ಸಲ ಕೂಡ 5 ಮಂತ್ಸ್ ಸ್ಟಾರ್ಟಿಂಗಲ್ಲಿ, ಈ ಸಲ 4 ಮಂತ್ ಎಂಡಿಂಗ್ನಲ್ಲೇ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನೊಂದು ವಿಷಯ ಏನಂದರೆ ಅದೇ ಪ್ಲೆಸೆಂಟಾ ಆ್ಯಂಟೀರಿಯರ್ ಇರೋವಂಥವ್ರಿಗೆ ಸ್ವಲ್ಪ ಲೇಟಾಗಿ ಗೊತ್ತಾಗುತ್ತಂತೆ. ಸೊ ಪೋಸ್ಟೀರಿಯರ್ ಇರೋವಂಥವ್ರಿಗೆ ಸ್ವಲ್ಪ ಬೇಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ನಂದು ಪ್ಲೆಸೆಂಟಾ ಆ್ಯಂಟೀರಿಯನ್ನೇ. ಫಸ್ಟ್ ಟೈಮ್ ಕೂಡ ಪ್ಲೆಸೆಂಟಾ ಆ್ಯಂಟೀರಿಯರ್, ಸೆಕೆಂಡ್ ಟೈಮ್ ಕೂಡ, ಈ ಸಲ ಕೂಡ ಸೇಮ್ ಇದೆ, ನೋ ಚೇಂಜಸ್ ಅದರಲ್ಲಿ. ಸೊ ಈ ವ್ಲಾಗ್ನಲ್ಲಿ ಇಷ್ಟೇ, ವ್ಲಾಗ್ನ ಎಂಡ್ ಮಾಡ್ತೀನಿ. ಅವಳ ಫೋಟೋಸ್ ಮತ್ತು ವೀಡಿಯೋಸ್ಗಳನ್ನ ಇದರಲ್ಲಿ ಶೇರ್ ಮಾಡ್ಕೊಳ್ತೀನಿ. ದೇವರು ಬರೆದ ಕಥೆಯಲ್ಲಿ